30 ವರ್ಷದಿಂದ ಇವರಷ್ಟೇ ಡಾನ್ಸ್ ಮಾಡೋದಲ್ದ ಮಂದಿಗೂ ಡಾನ್ಸ್ ಮಾಡಿಸ್ತಾರೆ ಇವರು. ನಮ್ಮ ಮನೆಯಲ್ಲಿ ದಿನವೂ ತಿರುಗೋ ಚಿತ್ರವೇ. ಈ ಜೋಡಿಗಳು ಇರ್ತಾವ ಯೂಶಲಿ ಒಂದ್ 80% ಬ್ರೈಡ್ ಮಸ್ತ್ ಕುಣಿತಿರ್ತಾವ. ಅಂದ್ರೆ ಹುಚ್ಚಿರದ ನಿಮ್ ಹೆಣ್ಮಕ್ಳಿಂದಾನೇ ಸಂಗೀತ ಇದ್ದಿದ್ದ. ಕಥಲೆನ್ನೋ చెప్పారు ಕಮಲೋ. ಸೊ ನಾ ಡಾನ್ಸ್ ಅನ್ನು ಚೂಸ್ ಮಾಡಿದ್ರೆ ನಮ್ಮ ಮನೆ ಒಳಗೆ ಸ್ವಲ್ಪ ಕ್ಲಾಶಸ್ ಗಳು ಆದ್ರು. ಯಾಕೆ ಬೇಕು ಏನು ಏನ್ರ ಮಾಡ್ಕೊಂಡು ಹೋಗು, ಯಾಕೆ ಸುಳ್ಳು ಹೇಳ್ಬೇಕು, ಲೈಕ್ ಡಿಡ್ ನಾಟ್ ಇವನ್ ಕಮ್ ಟು ಓಪನಿಂಗ್. ಅಲ್ಲಿ ಮಟನೂ ಹೋಗ್ತದ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹುಬ್ಬಳ್ಳಿ ವೆಂಕಿ ಅಂಕಿತಾ ಅಂಡ್ ದಿಸ್ ಇಸ್ ಯೂನಿವರ್ಸಲ್ ಡಿಜಿಟಲ್ ನ್ಯೂಸ್. ಇವತ್ತಿದೆ ಇಂಟರ್ನ್ಯಾಷನಲ್ ಡಾನ್ಸ್ ಡೇ ಅಂಡ್ ಆನ್ ದಟ್ ಒಕೇಶನ್ ನಮ್ ಜೊತೆ ಇದ್ದಾರೆ ದ ಸೂಪರ್ ಡಾನ್ಸರ್ ಆಫ್ ನಮ್ಮ ಹುಬ್ಬಳ್ಳಿ ಧಾರವಾಡ ಸುಶಾಂತ್ ಕುಲಕರ್ಣಿ ಅವರು. ವೆಲ್ಕಮ್ ಟು ಯೂನಿವರ್ಸಲ್ ಡಿಜಿಟಲ್ ನ್ಯೂಸ್. ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತು ನಿಮ್ಮ ಡೇ ಅಂತಾನೆ ಹೇಳ್ಬೋದು. ಸೊ ವಾಟ್ ಈಸ್ ಯುವರ್ ಇನ್ಸ್ಪಿರೇಷನ್ ಟು ಡಾನ್ಸ್? ವೈ ಡಿಡ್ ಯು ಥಿಂಕ್ ದಟ್ ನೀವು ಡಾನ್ಸ್ ನ ಮಾಡ್ಬೇಕು ಲೈಕ್ ನಾನು? ಅಂದ್ರ ಐ ಆಕ್ಸಿಡೆಂಟಲಿ ಡ್ಯಾನ್ಸರ್, ಆಮೇಲೆ ಪ್ಯಾಷನೇಟ್ಲಿ ಟರ್ನ್ ಆಗಿದ್ದದ. ಅಂದ್ರೆ ಸೆಕೆಂಡ್ ಇಯರ್ ಕಿಡ್ ಇದ್ದಾಗ ಏನೋ ಡಾನ್ಸ್ ಮಾಡ್ಕೊಂಡು ಟಿವಿ ಸ್ಟ್ಯಾಂಡ್ ಏನೋ ಜೋರ್ ಬಿದ್ದಿದ್ ನನ್ನ, ಅದು ಟಿವಿ ನನ್ ಮೇಲೆ ಬಿದ್ದಿತ್ತಂತ. ದೆನ್ ನಮ್ ಪಾಪ ಗೊತ್ತಾಗ್ತಂತಿಲ್ಲ ನನ್ ಮಗನ್ ಡಾನ್ಸ್ ಬಾಳ ಹುಚ್ಚ ಇರುತ್ತೆ. ಅಂಡ್ ಈಸ್ ಅ ಥಿಯೇಟರ್ ಆರ್ಟಿಸ್ಟ್. ಅವರೆಲ್ಲ ಕಾಲೇಜ್ ಡ್ರಾಮಾ ಗಿಮಾ ಹವ್ಯಾಸ ರಂಗಭೂಮಿ ಕಲಾವಿದರು. ಸೊ ಅವ್ರಿಗೆಲ್ಲ ಇಷ್ಟ ಅಲ್ಲ. ಸೊ ಈ ಸ್ಟಾರ್ಟೆಡ್ ಟೀಚಿಂಗ್ ಮೀ. ಈಸ್ ದ ಫಸ್ಟ್ ಮೆಂಟರ್ ಆಕ್ಚುಲಿ. ಆಮೇಲೆ ಬರ್ತಾ ಬರ್ತಾ ಅಪ್ಗ್ರೇಡೇಷನ್ ಆಯ್ತು ಜನರೇಷನ್. ಮೈಕಲ್ ಜಾಕ್ಸನ್ ಆಗ್ಲಿ, ಪ್ರಭುದೇವ್ ಆಗ್ಲಿ, ದೇ ಆರ್ ದ ಇನ್ಸ್ಪಿರೇಷನ್ಸ್. ಅಂಡ್ ಧರ್ಮೇಶ್ ಸರ್, they became your influences in dance. ಅಷ್ಟೇ. ಸೊ ಅಲ್ಲಿಂದ 1996 ಇಂದ ಚಾಲೂ ಇತ್ತು ಡಾನ್ಸ್. As a kid start ಮಾಡಿದ್ almost 30 years now. ಆಲ್ಮೋಸ್ಟ್ 30 years. 30 ವರ್ಷದಿಂದ ಇವರಷ್ಟೇ ಡಾನ್ಸ್ ಮಾಡೋದಲ್ದ ಮಂದಿಗೂ ಡಾನ್ಸ್ ಮಾಡಿಸ್ತಾರೆ ಇವರು. ಸೊ ಇವರು ಈ ಒಂದು ಕರಿಯರ್ ಅನ್ನ ಚೂಸ್ ಮಾಡ್ಬೇಕಂತಂದ್ರೆ ಪೀಪಲ್ ಆಲ್ವೇಸ್ ಸೇ ಇದೆಲ್ಲ ಏನ್ ಹಾಬಿ, ಹೊಟ್ಟಿ ಪಾಡಿಗೆ ಏನ್ ಮಾಡ್ತೀವಿ ಅನ್ನುವಂತ ಒಂದ್ ಪ್ರಶ್ನೆ ಜನ ಯೂಶಲಿ ದೇ ಆಸ್ಕ್. ಸೊ ದಿಸ್ ಇಂಟರ್ನ್ಯಾಷನಲ್ ಡಾನ್ಸ್ ಡೇ ಆರ್ ವರ್ಲ್ಡ್ ಡಾನ್ಸ್ ಡೇ ಏನೊಂದ್ ಮೆಸೇಜ್ ಕೊಡ್ಬೇಕು ಅಂತ ನಿಮಗ ಅನಿಸ್ತದೆ? ಲೈಕ್ ಡಾನ್ಸ್ ಇಸ್ ಆಲ್ಸೋ ಅ ಕರಿಯರ್. ಇದನ್ನ ಹೆಂಗ್ ನೀವು ಮಂದಿಗೆ ಹೇಳ್ತೀವಿ? ಆಕ್ಚುಲಿ ಅದ ಲೈಕ್ ಈಗ ಒಂದು ಅಬ್ಸರ್ವ್ ಮಾಡಿದ್ರೆ ನೀವು ಜಸ್ಟ್ ಶಾರ್ಟ್ ಥಿಂಗ್. ಒಂದು ಪಾಪು ಹುಟ್ಟದಾಗ ಬರೆಯೋಕಿನ ಮುಂಚೆ ಮೊದಲು ಡ್ರಾಯಿಂಗ್ ಮಾಡೋದ್ ಕಲಿತದ, ನಡೆಯೋಕಿನ ಮುಂಚೆ ಕುಣಿಯೋದ್ ಕಲಿತದ. ಸೊ ಅದ್ರ ಅರ್ಥ ಏನಂದ್ರೆ ಸಮ್ವೇರ್ ಲೈಕ್ ಬಿಫೋರ್ ವಿ ಟಾಕ್ ಓನ್ಲಿ ಸಿಂಗಿಂಗ್ ಕಲಿತದ. ಪಾಪು ಮೊದಲ ಹಾಡು ಹೇಳಕ್ ಕಲಿತ, ಆಮೇಲೆ ಮಾತಾಡಕ್ ಕಲಿತ. ಅದ್ರ ಅರ್ಥ ಏನಂದ್ರೆ ನಾವು ಹುಟ್ಟತಾನ ನಮ್ದ್ರ ಕಲೆ ಅದ. ಸೊ ಅದನ್ನ ನೋಡಿರಂಗಿಲ್ಲ ಒಂದೇ ಮಾತ. ಆಮೇಲೆ ದುನಿಯಾದಾಗ ಏನೇನೋ ಮಾಡಿಯೋ ಜೀವನ ಮಾಡಿರೋದ. ಏನ್ ಅಂತಾದ್ರಾಗ ನೃತ್ಯ ಕಲೆ, ದೈವ ಕಲೆ. ಅದನ್ನ ನೀನ್ ಹೆಂಗ ಬಿಟ್ಟು ಅದನ್ನ ಅದ್ರಲ್ಲೇ ಜೀವನ ಹೆಂಗ್ ಮಾಡೋದಲ್ಲ, ಜೀವನಕ್ಕೆ ಅರ್ಥ ಬರ್ತದ. ಅಂದ್ರೆ ಈಗ ಎಕ್ಸಾಂಪಲ್ ಈಗೆಲ್ಲ ನೋಡಿದ್ರು ಈಗ ಲೈಕ್ ಸುಶಾಂತ್ ಅಂದ್ರೆ ಯಾರು ನನ್ ಸರ್ನೇಮ್ಲೆ ಡೋಂಟ್ ರೆಕಗ್ನೈಸ್. ಸುಶಾಂತ್ ಅಂದ್ರೆ ಡಾನ್ಸರ್. ಸೊ ಅಂದ್ರ ಯು ಕ್ಯಾನ್ ಜಸ್ಟ್ ಥಿಂಕ್ ದಟ್ ಹೌ ಪವರ್ಫುಲ್ ಡಾನ್ಸ್ ಇದೆ. ಆರ್ಟ್ ಅನ್ನೋದು ಎಷ್ಟು ಪವರ್ಫುಲ್. ಈಗ ಅಂಕಿತಾ ಅಂದ್ರೆ ಮಾತ ಅಂಕಿತಾ ಏನು, ಸರ್ನೇಮ್ ಏನು, ಯಾರು ಅಂಕಿತಾ ಅಂದ್ರ ಹಂಗ ಪ್ರತಿಯೊಬ್ಬ ವ್ಯಕ್ತಿನ ಅವ್ರಿಗಿರೋ ಕಲೆ ನುಡುಕಿದ್ರೆ ಬರೀ ಜೀವನ ನಡೆಸೋದಲ್ಲ, ಇನ್ನೊಬ್ರಿಗೆ ಜೀವನ ಕೊಡ್ಬೇಕು. ಸೊ ಅಷ್ಟು ಪವರ್ಫುಲ್ ಇರ್ತೈತಿ. ಅಂಡ್ ಡಾನ್ಸ್ ಅನ್ನೋದು ನಾನು ಲೈಕ್ ವಾಟ್ ಐ ಸಜೆಸ್ಟ್ ಇಸ್ ಲೈಕ್ ಡಾನ್ಸ್ ಅನ್ನ ತಗೊಳಕ್ ಯಾಕೆ ಪೇರೆಂಟ್ಸ್ ಗಳು ಒಂದಿಷ್ಟು ಜನ ಹೆದರ್ತಾರ ಅಂತಂದ್ರ ಮಕ್ಳ ಅದನ್ನ ಒಂದು ಫುಲ್ ಫೋಕಸ್ ಮಾಡ್ಬಿಡ್ತ ಸ್ಟಾರ್ಟಿಂಗ್. ಈಗ ನನ್ನ ತಗೊಂಡ್ರಿಗೆ ಲೈಕ್ ಐ ಹ್ಯಾವ್ ಡನ್ ಇಂಜಿನಿಯರಿಂಗ್, ಐ ಹ್ಯಾವ್ ಡನ್ BCA, ನೌ ಐ ಆಮ್ ಡೂಯಿಂಗ್ MSc ಇನ್ ಫಿಲ್ಮ್ ಮೇಕಿಂಗ್ ಆಲ್ಸೋ. ಅಂದ್ರೆ ನೀವು ಎಜುಕೇಟೆಡ್ ಆಗಿ ಇಟ್ಕೊಂಡು ಫೀಲ್ಡಿಗೆ ಬಂದ್ರೆ ಇಟ್ ಟೇಕ್ಸ್ ಎ ಶೇಪ್. ಈಗ ಒಬ್ಬ ಪೊಲಿಟಿಷಿಯನ್ ಹಂಗ ಸುಮ್ನೆ ಬರೋದಕ್ಕೂ ಓದಿ ಬಂದಂತ ಪೊಲಿಟಿಷಿಯನ್ ಈಗ there's a difference. ಹಂಗ ಆರ್ಟಿಸ್ಟ್ ಒಳಗ ಕೂಡ ಒಂದು ಎಜುಕೇಟೆಡ್ ಲೈಕ್ ಇಫ್ ವಿ ಕ್ಯಾನ್ ಸಿಟ್ ಅಂಡ್ ಟಾಕ್ ಇನ್ ಇಂಟರ್ವ್ಯೂ ಆಲ್ಸೋ ಯು ಕ್ಯಾನ್ ಬಿ ಎಜುಕೇಟೆಡ್ ಫಸ್ಟ್. ಎಜುಕೇಟೆಡ್ ಇದ್ರೆ ಏನಾಗ್ತದ, ಆರ್ಟ್ ಇನ್ನೂ ಬ್ಯೂಟಿಫುಲ್ ಶೇಪಿಗೆ ಬರ್ತದ. ಯು ಕ್ಯಾನ್ ರೆಕಗ್ನೈಸ್ ವೆರಿ ಈಸಿಲಿ ಟು ದ ಪೀಪಲ್ ಅಂದ್ಬಿಟ್ಟು ಹೇಳ. ಅಂಡ್ ಜೀವನ ಲೈಕ್ ಇಟ್ಸ್ ಗೋಯಿಂಗ್ ಸೂಪರ್ ಜಾಲಿ, ಮಸ್ತ್ ಜಾಲಿ ಎಲ್ಲ ಜಾಲಿ. So what is like your favorite dance form or what is your dance form? ನಂದು ಟೋಟಲ್ ಲೈಕ್ ವೆಸ್ಟರ್ನ್, ಹಿಪ್ ಹಾಪ್ ಬಂದಿರ್ಬೋದು, ಬಾಲಿವುಡ್ ಆಗಲಿ, ದೀಸ್ ಆರ್ ಮೈ ಥಿಂಗ್ಸ್. ಅದ್ರೊಳಗೂ ಲಿರಿಕಲ್ ಇಸ್ ಮೈ ಫೇವರೇಟ್, ನಂದು ಫೇವರೇಟ್ ಪರ್ಸನಲಿ. ಸೊ ಅಷ್ಟೇ, ದಟ್ಸ್ ಆಲ್. ವೆಸ್ಟರ್ನ್ ಅಂದ್ರೆ ಬಹಳ ಇಷ್ಟ. ಸೊ ಸದ್ಯಕ್ಕೆ ಯು ರನ್ ಯುವರ್ ಓನ್ ಡಾನ್ಸ್ ಸ್ಕೂಲ್. ಸೊ ಎಷ್ಟವ ಎಲ್ಲವ ಅಂಡ್ ಹೌ ವಾಸ್ ದಟ್ ಎಕ್ಸ್ಪೀರಿಯನ್ಸ್? ಯು ನೋ ನಂದು ಏನೋ ಸ್ವಂತ ಚಾಲು ಮಾಡ್ಬೇಕಾದ್ರೆ ಭಯಾನು ಇರ್ತದೆ, ಬಟ್ ಸಕ್ಸಸ್ಫುಲಿ ಹೌ ಇಸ್ ದಟ್? ಎಲ್ಲಿಂದ 2012 ಇಂದ ಸ್ಟಾರ್ಟ್ ಆಯ್ತು. ಸೊ ಡಾನ್ಸ್ ಕ್ಲಾಸ್ ಚಲೋ ಫಸ್ಟ್ ನಮ್ಮ ಮನಿ ಹಾಲ್ ಇಂದ. ಅದನ್ನ ಡಾನ್ಸ್ ಕ್ಲಾಸ್ ಅಂತೂ ಅಂತಿದ್ದಿಲ್ಲ. ಹಂಗ ಸುಮ್ನೆ ಗಣಪತಿ ಅಣ್ಣ ಹೇಳ್ಕೊಡ್ತಾನ, ಬಾಲ್ಯ ಹೋಗೋಣ ಅಂತ ಬಂದಿದ್ರು. ಮನೆಯಾಗ ಸೋಫಾ ಗಿಫಾ ಎಲ್ಲ ಸೇರಿಸಿ ಡಾನ್ಸ್ ಹೇಳ್ಕೊಡ್ತಿದ್ವಿ. ಆ ಹುಡುಗರೆಲ್ಲ ಗೆಲ್ತಾ ಹೋದಂಗ್ ಯಾರ ಕಡೆ ಕಲಿತೀವಿ, ಇಲ್ಲ ಸುಶಾಂತನ ಕಡೆ ಹಂಗ್ ಸ್ಟಾರ್ಟ್ ಆಗ. ದೆನ್ ಒಂದು 3 years ಆದ್ಮೇಲೆ ನಮ್ದು ಬ್ಯಾನರು ಇದ್ದಿದ್ದಿಲ್ಲ. ಆಗ ಇನ್ಸ್ಟಿಟ್ಯೂಟ್ ನಾಗಿದ್ವಿ, ವೇರಿ ಕುಮಾರ್ ಪಾರ್ಕ್ ಅಲ್ಲಿ. ಆ ಇನ್ಸ್ಟಿಟ್ಯೂಟ್ ನಾಗಿದ್ವಿ, ಒಂದು ಬ್ಯಾನರ್ ಇದ್ದಿದ್ದಿಲ್ಲ. ಲೈಕ್ ವಿ ವರ್ ನಾಟ್ ಇನ್ ಟು ಕಮರ್ಷಿಯಲ್ಸ್. ಹೆಂಗಿತ್ತಂದ್ರ
ಬಾ ಡಾನ್ಸ್ ಮಾಡು, ದೇವ್ರ ಮುಂದೆ ಏನ್ ದುಡ್ಡು ಇಡ್ತಿ ಅದ ಫೀಲ್. ದಟ್ಸ್ ಆಲ್. ವಿ ಆರ್ ನಾಟ್ ಸೋ ಮಚ್ ಕಮರ್ಷಿಯಲ್ ಅಂತ ಏನಿಲ್ಲ. ಅಂಡ್ ಅದೇ ಕುಮಾರ್ ಪಾಲ್ ಬ್ರಾಂಚ್ ಏನಿದೆ 2012 ಸೊ ಇಟ್ಸ್ ಹ್ಯಾಪನಿಂಗ್ ಅಂಡ್ ಫುಲ್ ಸೆನ್ಸೇಷನಲ್ ಆಗಿ ನಡೆದೈತಿ. ಲೈಕ್ ಈಗ ಒಂದು 160 ಸ್ಟೂಡೆಂಟ್ಸ್ ಅದಾರ ರೈಟ್ ನೌ. ರೈಟ್ ನಾವು 160 ಜನ ಹುಡುಗರು. ಕ್ಯಾನ್ ಟೆಲ್ ದಟ್ ಬಿಗ್ಗೆಸ್ಟ್ ಹೇಳಿ ಹುಬ್ಳಿದಾಗ ಇಷ್ಟು ಜನ ಬರುದು ಇಟ್ಸ್ ನಾಟ್ ಈಸಿ. ಅಫ್ ಕೋರ್ಸ್ ದೇರ್ ಹ್ಯಾಸ್ ಟು ಬಿ ಸಮ್ ಪೊಟೆನ್ಶಿಯಲ್. ಅಷ್ಟೇ. ಆಮೇಲೆ ಲೈಕ್ ಇಟ್ಸ್ ಆಲ್ ಬಿಕಾಸ್ ಆಫ್ ಮೈ ಟೀಮ್ ಆಲ್ಸೋ. ಐ ಹ್ಯಾವ್ ಸೀನ್ ಮೈ ಟೀಮ್. ಇಟ್ಸ್ ನಾಟ್ ಓನ್ಲಿ ಒನ್ ಮ್ಯಾನ್ಸ್ ವರ್ಕ್. ಇಂದ ನಮ್ಮ ಮೆಂಟರ್ಸ್ ಆದಂತ ನಮ್ರತಾ, ಶ್ರೇಯಸ್, ಗೌತಮ್, ಸಾಕ್ಷಿ ಯಾರಾಗಿರ್ಬೋದು, ಲೈಕ್ ಮೈ ಟೀಮ್ ದೇ ಆರ್ ಆಲ್ವೇಸ್ ದೇರ್ ವಿತ್ ಮಿ ಸಿನ್ಸ್ ಐ ಸ್ಟಾರ್ಟೆಡ್. ಅದು ದೊಡ್ಡದು. ಲೈಕ್ ಎಸ್ ಡಿ ಎದ್ ಏನಪ್ಪಾ ತಾಕತ್ ಅಂದ್ರೆ ಲಾಯಲ್ಟಿ. ಎಸ್ ಡಿ ಎನ್ಸ್ ಅನ್ನೋದೊಂದು ಟ್ಯಾಟೂನು ಮಾಡ್ಕೊಂಡಾರ ಅವರು. ಸೊ ಅದೊಂದು ಬ್ರ್ಯಾಂಡ್ ಆಗ್ಬಿಟ್ಟಿದೆ ಎಸ್ ಡಿ. ಅಮೇಜಿಂಗ್. ಅಂಡ್ ಯು ನೋ ಆಲ್ಸೋ ನಾ ಬಹಳ ಕಡೆ ನೋಡಿನಿ ಸ್ಕೂಲ್ ಅನ್ಯುವಲ್ ಗ್ಯಾದರಿಂಗ್ಸ್ ಆಗಿರ್ಬೋದು, ಇವನ್ ಮದ್ವಿಗಳಾಗಿರ್ಬೋದು, ಯು ಕೊರಿಯೋಗ್ರಾಫ್ ದಾಟ್ ಆಸ್ ವೆಲ್. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಹೆಂಗದ ಸ್ಕೂಲ್ ಚಿಲ್ಡ್ರನ್ ಅಂದ್ರೆ ಈ ಮದ್ವಿ ಸಮಾರಂಭದೊಳಗ? ಆಕ್ಚುಲಿ ಇತ್ತೀಚೆಗೆ ಬಹಳ ಟ್ರೆಂಡ್ ಸ್ಟಾರ್ಟ್ ಆಗಲ್ಲ ಲೈಕ್ ಸಂಗೀತ ಅಂತ ತಕ್ಷಣ. ಆದ್ರ ಹುಡುಗರ ಬಗ್ಗೆ ಸಾಲಿ ಹುಡುಗರ ಬಗ್ಗೆ ಹೇಳ್ಬೇಕಂದ್ರ ಟೋಟಲಿ ನೆನ್ಪಾರ್ಬಿಡ್ತಾವ. ಆ ದುನಿಯಾನ ಬೇರೆ. ಹೋದ ತಕ್ಷಣ ಅವ್ರ ವೆಲ್ಕಮಿಂಗ್ ಬೇರೆ, ಅಣ್ಣ ನಾ 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 ಅಂತ ಜಿಗಿದಾಡ್ತಿರ್ತಾರ. ಅಂಡ್ ಆ ಖುಷಿನ ಬೇರೆ. ಅಂದ್ರ ಅಲ್ಲೇ ಗೊತ್ತಾಗದ್ ನಮ್ಗೆ ದಟ್ ಈಸ್ ದ ಮೂಮೆಂಟ್. ಒಂದ್ ಆ ಗ್ಯಾದರಿಂಗ್ ಮುಗಿದ್ಮೇಲೆ ವಾಟ್ ವಿ ಕ್ಯಾರಿ ವಿಲ್ ನಾಟ್ ಬಿಲೀವ್. ಒಂದೇನೋ ಪ್ರೀತಿಲೇ ಒಂದ್ ಗ್ರೀಟಿಂಗ್ ಮಾಡ್ಕೊಂಡ್ ತಂದ್ಕೊಟ್ಟಿರ್ತಾರ. ಅವಾಗ ಅನ್ಸೋದಂದ್ರ ಚಕ್ ಕ್ಲಿಯರ್ ಆದಾಗ ಖುಷಿ ಬರ್ತೈತೆ ಇಲ್ಲ ಗೊತ್ತಿಲ್ಲ. ಆದ್ರ ಹುಡುಗರು ನಾವು ಹೋಗೋದಿನ ಅಣ್ಣ ನೀ ಮತ್ ಮುಂದಿನ ವರ್ಷ ಬರ್ತೀಯಲ್ಲ ಅಂತ ಹೇಳಿ ಅವ್ರ ನಮ್ಗೆ ಫೋಟೋ ಹೊಡ್ಕೊಂಡಾಗ ದಟ್ ಡೇ ವಿ ಫೀಲ್ ಲೈಕ್ ಓಕೆ, ಇದು ಯಾವ ಐಟಿ ಸೆಕ್ಟರ್ ಒಳಗುನು ಇದಿಲ್ಲ ಈ ಖುಷಿ. ಎಕ್ಸಾಕ್ಟ್ಲಿ. ಆಮೇಲೆ ಒಂದ್ ಮಾರ್ಕೆಟ್ ನಾಗ ಸಿಕ್ಕರು ಅಂತ ಹೇಳಿ ಯಾವಾಗೋ ಹೇಳ್ಕೊಟ್ಟಿರ್ತೇವ ನಾವು ಅವ್ರಿಗೆ. ಬಟ್ ಸ್ಟಿಲ್ ದೇ ರಿಮೆಂಬರ್ಸ್ ಅಂತ ಹೇಳಿ. ಅಂಡ್ ಸಂಗೀತ ಅಂತ ಬಂದಾಗಂತೂ ಮಜಾ ಅಂದ್ರ ಈ ಜೋಡಿಗಳು ಇರ್ತಾವ. ಯೂಶಲಿ ಒಂದ್ 80% ಬ್ರೈಡ್ ಮಸ್ತ್ ಕುಣಿತಿರ್ತಾವ. ಅಂದ್ರೆ ಹುಚ್ಚರದ ನಿಮ್ ಹೆಣ್ಮಕ್ಳಿಂದಾನೇ ಸಂಗೀತ ಇದ್ದಿದ್ದ. ಎಲ್ಲಾ ಹೆಣ್ಮಕ್ಳಿಗೆ ಹೇಳ್ತೇನೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ನಿಮ್ಮ ಇದರಿಂದ ನಾವು ಬದುಕೇವಿ ಅಂತ. ಹೆಣ್ಮಕ್ಳಿಗೆ ಸಂಗೀತ ಬಹಳ ಇಷ್ಟ. ಸೊ ಕಸಿನ್ಸ್ ಅಲ್ಲಿ ಎಲ್ಲ ಕುಣಿತಿರ್ತಾರಲ್ಲ, ಈ ಹುಡುಗರ್ನ ಹಾಕಿ ರುಬ್ತಾರ ಹೇಳ್ತೇನೆ. ನೆಕ್ಸ್ಟ್ ಲೆವೆಲ್ ಇರ್ತೈತಿ ಆ ಹುಡುಗ. ಅಂಡ್ ಮಜಾ ಅಂದ್ರೆ ಕ್ಲೈಂಟ್ ಗಳಿಗೆ ಇದ್ರ ಮೂಲಕ ಹೇಳೋದಂದ್ರ ಕೊರಿಯೋಗ್ರಾಫರ್ ಅವ್ನ ಅಂತ ಒಂದ್ ಸ್ಟೈಲ್ ಮಾಡಕ್ ಬಿಡ್ಬೇಕು ನೀವು. ಅಂದ್ರ ಜೋಡಿ ನೋಡಿನ ನಮಗೊಂದ್ ಬಂದಿರ್ತದೆ ಪಿಕ್ಚರೈಸೇಷನ್. ಈ ಸಾಂಗ್ ತಗೊಂಡ್ ಮಾಡಿದ್ರೆ ಚಂದ ಕಾಣ್ತದೆ. ಸುಮ್ನೆ ಯಾರ್ಯಾರೋ ಮಾಡಿದ್ರೆ ರೀಲ್ ನಮಗ್ ಕಳಿಸ್ತಾರೆ. ಕಳ್ಸಿ ಅವ್ರು ಒಂದ್ 40 ದಿನ ಪ್ರಾಕ್ಟೀಸ್ ಮಾಡಿರ್ತಾರೆ. ಇಲ್ಲಿ ನಮಗ್ 4 ದಿನ ಕೊಟ್ಟಿರ್ತಾರೆ. ಅಂದ್ರೆ ಏನಾಗಿದೆ, ಸಂಗೀತ ಹಸ್ ಬಿಕಮ್ ಟೂ ಮಚ್ ಎಕ್ಸ್ಟ್ರಾ ವ್ಯಾಗೆನ್ಸ್, ಲಕ್ಸರಿ ಕಡೆ ಲಕ್ಷ ಕೂಡ ಸ್ಟಾರ್ಟ್ ಮಾಡ್ಯಾರ. ಬಟ್ ಅವ್ರು ಡಾನ್ಸ್ ಡಮ್ಮಿ ಆಗ್ಬಿಟ್ಟಿರೋದು. ನಾವ್ ಹೇಳೋದ್ರಿ ಡಾನ್ಸ್ ಹೆಚ್ಚಿಗೆ ಮಾಡ್ರಿ, ಹೊರಗಿಂದ ಏನೈತಿ ಕ್ರಾಪ್ ಆಗಿರ್ಬೋದು, ಡೊಂಬ್ರಾಟ್ ಅದನ್ನ ಕಮ್ಮಿ ಇಟ್ಕೊಡ್ರಿ. ಯಾಕಂದ್ರೆ ಒಂದು ಜೋಡಿ ಕಣ್ಣಿಟ್ ನೋಡಿ ಡಾನ್ಸ್ ಮಾಡೋದಿರೋ ಖುಷಿನ ಬೇರೆ ನೋಡುವಾಗ. ಅದನ್ನ ಮಾಡೋದಿಲ್ಲ ಎಷ್ಟೋ ಜನ. ದಟ್ಸ್ ವಾಟ್ ವಿ ಫೀಲ್. ಅಂಡ್ ಇತ್ತೀಚೆಗೆ ಏನಾಗ್ಬಿಟ್ಟದ ಒಂದ್ ಲೈಕ್ ಈ ಯೂನಿವರ್ಸಲ್ ಮೀಡಿಯಾ ಮೂಲಕ ಏನಾದ್ರು ಹೇಳ್ಬೇಕಂದ್ರ ದೇ ಸ್ಟಾರ್ಟೆಡ್ ಹೈರಿಂಗ್ ಡಾನ್ಸರ್ಸ್. ಅದನ್ನ ಕಟ್ ಮಾಡ್ಬಿಟ್ರ. ಸೊ ವಾಟ್ ಐ ಟೆಲ್ ಇಸ್ ಲೈಕ್ ಡೋಂಟ್ ಕಟ್. ಕಸಿನ್ಸ್ ಎಲ್ಲಾರು ಕೂಡ್ರಿ, ಒಂದ್ ಕಡೆ ಸೇರಿ, ಮಿಸ್ಟೇಕ್ ಆಗ್ಲಿ ನಗ್ಲಿ, ಮಜಾ ಮಾಡ್ರಿ, ಮೆಮೊರೀಸ್ ಕ್ರಿಯೇಟ್ ಮಾಡಿ. ಅವ್ರಿಗೆ ನೆನಪಿರ್ತದೆ ಅಕ್ಕ ಮದುವೆ ಮಾಡಿದ್ದಿಲ್ಲ ನಾವು, ಹಿಂಗಾಗಿತ್ತ, ಈ ವಿಡಿಯೋ ನೋಡ, ಆ ಫೋಟೋ ನೋಡ, ನಮ್ಮನ್ನ ಹೈಯರ್ ಮಾಡ್ಬಿಡ್ತಾರೆ. ಲೈಕ್ ಐ ಅಗ್ರಿ ದಟ್ ವಿ ಟೇಕ್ ಗುಡ್ ಚಾರ್ಜಸ್ ಅಂಡ್ ವಿ ಆರ್ ಸೆಟಲ್ಡ್. ಎಲ್ಲಾ ಚಂದ ಇರ್ತೈತೆ, ಎಲ್ಲ ದುಡ್ಡು ಬರ್ಬೋದು. ಬಟ್ ಒಬ್ಬ ಕೊರಿಯೋಗ್ರಾಫರ್ ಆಗಿ ನಾನೊಬ್ಬ ಭಾವನಾತ್ಮಕ ಕೊರಿಯೋಗ್ರಾಫರ್ ಆಗಿ ದುಡ್ಡು ಇಲ್ಲ, ಭಾವನೆ ಕಡೆ ಲಕ್ಷ ಕೊಡ ಮಾದಾಗ ಆ ಬ್ರೈಡಿಗೆ ಅವ್ರ ತಮ್ಮ ಅಕ್ಕಿ ಸಂಬಂಧ ಕುಣ್ದಾಗ ಅಕ್ಕಿ ಖುಷಿ ಬೇರೆ ಇರ್ಬೋದು. ನಾವ್ ಕುಣ್ದಾಗ ಶಿಲ್ ಕ್ಲಾಪ್ ಚಲೋ ಆತ್ರಿ, ಊಟ ಮಾಡ್ಕೊಂಡವ್ರಿ. ದಟ್ಸ್ ಆಲ್ ಇಸ್ ದ ಟಾಪ್. ಸಂಗೀತ ಒಳಗಿದ ಒಂದು ಟ್ರೆಂಡಿಗೆ ಇಟ್ಸ್ ನಾಟ್ ಹ್ಯಾಪನಿಂಗ್ ನೈಸ್ ಅಂತ ಹೇಳ್ಬೋದು. ಸೊ ಎಲ್ಲಾರು ಡಾನ್ಸ್ ಮಾಡ್ರಿ. ಸುಶಾಂತ್ ಇಸ್ ದೇರ್ ಟು ಮೇಕ್ ಯು ಆಲ್ ಡಾನ್ಸ್. ಸುಶಾಂತ್, ಎಷ್ಟೋ ಜನ ಈ ಒಂದು ಕರಿಯರ್ ಅನ್ನ ಚೂಸ್ ಮಾಡ್ಬೇಕಾದ್ರೆ ಏನೋ ಒಂದ್ ಭಯ, ಮನ್ಯಾಗ ಮಾಡಕ್ ಬಿಡಂಗಿಲ್ಲ ಅಂಡ್ ಸ್ಟೀರಿಯೋ ಟೈಪ್ ಮಾಡೋದು. ಎಸ್ಪೆಷಲಿ ಗಂಡ್ಮಕ್ಳು ಯಾವ್ದೋ ಒಂದ್ ಡಾನ್ಸ್ ಫಾರ್ಮ್ ಅನ್ನ ನಾನ್ ಪರ್ಟಿಕ್ಯುಲರ್ ಆಗಿ ಚೂಸ್ ಮಾಡ್ಬೇಕಂತಂದಾಗ ಜನ ಬಹಳ ಜಲ್ದಿ ಜಡ್ಜ್ ಮಾಡ್ಬಿಡ್ತಾರೆ. ಇದ್ರ ಬಗ್ಗೆ ವಾಟ್ ವುಡ್ ಯು ಲೈಕ್? ಅಂದ್ರೆ ಈಗ ಲೈಕ್ ಐ ಫೇಸ್ ದಿಸ್, ವಾಟ್ ಯು ಸೆಡ್ ಇಸ್ ಲೈಕ್ ವೆರಿ ನಿಯರ್ ಟು ಮೀ. ನೀವು ಹೇಳಿದ್ರೆ ಬಹಳ ಹತ್ತಿರ ವಿಷಯ. ಯಾಕಂದ್ರೆ ಮೀ ಬೀಯಿಂಗ್ ಎ ಬ್ರಾಹ್ಮಿನ್, ಸೊ ಹ್ಯಾಸ್ ಯು ನೋ ಲೈಕ್ ಬ್ರಾಹ್ಮಿನ್ ಒಳಗೆ ಹೆಂಗಂದ್ರೆ ಬ್ಯಾಂಕ್ ಸೆಕ್ಟರ್ಸ್, ಇಂಜಿನಿಯರ್ ಸೆಕ್ಟರ್ಸ್, ಡಾಕ್ಟರ್ ಸೆಕ್ಟರ್ಸ್, ಐಟಿ ಇಷ್ಟು ಫಿಕ್ಸ್ ಇರ್ತಾರೆ. ಸೊ ನಾ ಡಾನ್ಸ್ ಅನ್ನು ಚೂಸ್ ಮಾಡಿದ್ರೆ ನಮ್ಮ ಮನೆಯೊಳಗೆ ಸ್ವಲ್ಪ ಕ್ಲಾಶಸ್ ಗಳು ಆಗುತ್ತೆ. ಯಾಕೆ ಬೇಕು, ಏನು ಏನಾರ ಮಾಡ್ಕೊಂಡು ಹೋಗು, ಯಾಕೆ ಸುಳ್ಳು ಹೇಳ್ಬೇಕು, ಲೈಕ್ ಇಟ್ ನಾಟ್ ಇವನ್ ಕಮ್ ಟು ಓಪನಿಂಗ್. ಅಲ್ಲಿ ಮಟನು ಹೋಗ್ತದೆ. ಬಟ್ ಇವತ್ತೇನೋ ಒಂದ್ ರೋಡ್ ನಾಗ ಹೊಂಟ್ರು, ಅಂಕಲ್ ಹತ್ರಿ ಅಂಕಲ್ ಗಾಡಿ ಸುಶಾಂತ್ ಸರ್ ಅವ್ರ ಪಪ್ಪ ಅಲ್ಲ ಅಂತ. ಅಂಡ್ ಅದೆಲ್ಲ ಮುಂದದ್ ಆಗ್ತೈತಿ. ಹುಡುಗರಿ ನಾನು ಹೇಳೋದೇನ, ಮನಸ್ಸನ್ನ ನಂಬ್ರಿ. ನಿಮ್ ಮನ್ಸೊಂದ್ ಹೇಳ್ತಿರ್ತದ, ಇಲ್ಲ ಇವಾಗ ಗುಡ್ ಅಟಿಟ್ಯೂಡ್ ದಿಸ್ ಅಂತ. ಅದನ್ನ ಬಿಟ್ಕೊಡ್ಬಾರ್ದು. ಆಮೇಲೆ ಸ್ಕೂಲ್ ಇಂದ ಬಂದ್ರೆ ನಮ್ ಟೀಚರ್ಸ್ ಗಳೆಲ್ಲ ಯಾರು ನೋಡ್ತಾರೆ, ಆಬ್ವಿಯಸ್ಲಿ ಶೇರ್ ಮಾಡಿದಾಗ ಅವ್ರು ಅಂತಿದ್ರ, ಇಲ್ಲ ಮಗ ನಾನು ಡಾನ್ಸ್ ನಾಗ ಮುಂದೋಗ್ತೀನಿ,
ನೀವ್ ಮಸ್ತ್ ಡಾನ್ಸ್ ಮಾಡ್ತೀವಿ ಲೈಕ್ ಸಿನ್ಸ್ ಕಿಡ್ ದೇ ಟು ಟೆಲ್ ನಾನ್ ಕಾರಿಡಾರ್ ನ ಪನಿಷ್ಮೆಂಟ್ ಹಾಕಿದ್ರು ಕುಣಿಯವನು ಕುಣ್ಕೊಂಡ್ Very ಕುದಿರ್ತಿದ್ದೆ nice. ನಾನು. ಸೊ ಅವಾಗನು ನಮ್ ಟೀಚರ್ ಗಳೆಲ್ಲ ಇಲ್ಲ ನನ್ ಮಗ ಡ್ಯಾನ್ಸರ್ ಆಗ್ತಾನೆ ನೀವು ಬಹಳ ದೊಡ್ಡ ಡ್ಯಾನ್ಸರ್ ಆಗ್ತಾನೆ. ದಟ್ ವಾಸ್ ದ ಬ್ಲೆಸ್ಸಿಂಗ್ ಫ್ರಮ್ ಆಲ್ ದ ಗುರುಸ್. ಅದು ಅಂತಾರಲ್ಲ ಡೆಸ್ಟಿನಿ ಅಂಡ್ ಯೂನಿವರ್ಸ್ ಕೇಳ್ತೈತೆ ನೀವು ಹೇಳೋ ಮಾತು. जो आप ಆಗ- करना चाहो पूरी ಹಾ, कायनात ಆ ಡೈಲಾಗ್ ತರ. ಹಾ ಸಿಂಪಲ್. ಆಮೇಲೆ ಏನಾಗ್ತೈತಿ ಚಾಲು ಮಾಡಿದ ತಕ್ಷಣ ಹೆಂಗಂತ ಒಂದೇ ನನ್ಗೆ ಇನ್ನೂ ಮಟ್ಟನು ಅದು ಒಂದು ನಾನು ಚೇಂಜ್ ಮಾಡಿಲ್ಲ. ಲೈಕ್ ಐ ವಾಂಟೆಡ್ ಟು ಬಿ ರೆವಲ್ಯೂಷನ್ ಫಾರ್ ಮಿಡಲ್ ಕ್ಲಾಸ್ ಸ್ಟೂಡೆಂಟ್ಸ್. Very ಅದು ನಾನು ರೆವಲ್ಯೂಷನ್ ಇತ್ತು. ಲೈಕ್ ಒಂದು ವಿಷನ್ ಇಟ್ಕೊಂಡು ಚಾಲು ಮಾಡಿದ್ದೆ. ಇಟ್ಸ್ ನಾಟ್ ಲೈಕ್ ಸುಮ್ಮನೆ ಡಾನ್ಸ್ ಕ್ಲಾಸ್ ಮಾಡೋಣ ರಿಯಾಲಿಟಿ ಶೋ ಕಾಂಪಿಟೇಷನ್ಸ್ ಇದಿಲ್ಲ. ಮಿಡಲ್ ಕ್ಲಾಸ್ ಇಸ್ ಅ ವೆರಿ ಟಫೆಸ್ಟ್ ಥಿಂಗ್ ಆಕ್ಚುಲಿ. ಯಾಕಂದ್ರೆ ಅವ್ರಿಗೆ ಹೆಂಗಾಗ್ಬಿಡ್ತದ ಪರಿಸ್ಥಿತಿ ಅಂದ್ರೆ ಪಾಪ ಇತ್ಲಾಗ ಆ ಫೀಸ್ ಕೊಡೋ ಬದ್ಲಿ ಹಾಲಿನ ದುಡ್ಡು ಹೋಗ್ತೈತಿ ಹಿಂಗ್ ಯೋಚನೆ ಮಾಡ್ತಿರ್ತಾರೆ. ಈ ಫುಲ್ ಬಿಲೋ ಪಾವರ್ಟಿ ಲೆವೆಲ್ ಅದ್ ನಮ್ದು ಅಲ್ಲ ಬಿಡ ಅಂತ ಸ್ಯಾಕ್ರಿಫೈಸ್ ಮಾಡೋದು. ಈಗ ಟೋಟಲಿ ಮೇಲೆ ಇದ್ದವ್ರು ನೋಡ್ರಿ ನೀವು ಅದ್ ಎಷ್ಟೇ ಇರ್ಲಿ ಫೀಸ್ ನಾ ಕೊಡ್ತೇನೆ ಅನ್ನೋ. ಈ ನಡಕ್ಕಿದ್ದವ್ರು ಡ್ರೀಮ್ ನಾಗ ಸಿಕ್ಕೊಂಡ್ ಸಾಯ ನಡಕ್ಕಿದ್ದವ್ರು. ಈಗ ನಾವು ಅಬ್ಸರ್ವ್ ಮಾಡ್ತಿರ್ಲಿ ಮನೆಯೊಳಗ್ ಸಿಕ್ಕಾಪಟ್ಟಿ ಫಿನಾನ್ಷಿಯಲಿ ಸಪೋರ್ಟ್ ಮಾಡಿ ಎಲ್ಲರೂ ಬರ್ತಾರೆ, ಕಾರಣ ಬಂದ್ಬಿಟ್ಟು ಹೋಗ್ತಾರೆ ಮಕ್ಳಿಗೆ. ಆದ್ರೆ ಆ ಮಕ್ಳಿಗೆ ಡ್ಯಾನ್ಸ್ ಇಂಟ್ರೆಸ್ಟ್ ಇರಲ್ಲ. ಎಷ್ಟೋ ಜನ ನೋಡೇನಿ ಅವ್ರಿಗೆ ಏನೋ ಬೇರೆ ಇಂಟ್ರೆಸ್ಟ್ ಇರ್ತೈತಿ, ಆದ್ರೆ ಅವ್ರ ಅಪ್ಪ ಅಮ್ಮ ಡ್ಯಾನ್ಸ್ ಮಾಡ್ಸಿದ್ವಿ. ಬಟ್ ಮಿಡಲ್ ಕ್ಲಾಸ್ ಅಂಡ್ ಬಿಲೋ ಪಾವರ್ಟಿ ಲೆವೆಲ್ ಹ್ಯಾವ್ ಸೀನ್ ಮೆನಿ ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್. ಅದ ನಮ್ಮ ಪಪ್ಪ ಹೇಳಿದ ಒಂದ ನೀನ್ ಏನ ಮಾಡು ಮಿಡಲ್ ಕ್ಲಾಸ್ ಹುಡುಗರಿಗೆ ಚಲೋ ಆಗ್ಬೇಕಂದ್ರೆ. ಅಂಡ್ ದಟ್ ರಿಯಲಿ ವರ್ಕ್ ಔಟ್ ವೆರಿ ವೆಲ್. ದಟ್ ಇಸ್ ಆಕ್ಚುಲಿ ವೆರಿ ಗುಡ್ ಥಿಂಗ್ ಐ ಥಿಂಕ್. ಯಾಕಂದ್ರೆ ಮಿಡಲ್ ಕ್ಲಾಸ್ ಅವ್ರ ಪಾಪ ಕನಸುಗಳು ಅರ್ಧ ಎಕ್ಸಾಕ್ಟ್ಲಿ ಮಣ್ಣೆ ಆಗ್ಬಿಟ್ಟಿರ್ತಾವ. ಅದಕ್ಕೆ ಏನಾಗೈತಿ ಎಷ್ಟೋ ಜನ ಪೇರೆಂಟ್ಸ್ ಖುಷಿ ಆಗ್ತಾರೆ. ಆಮೇಲೆ ನಮಗ್ ನಾವ್ ನೋಡುದು ಮಕ್ಳಿಗೆ ಡಾನ್ಸ್ ಹೇಳ್ಕೊಟ್ಟಿರ್ತೀವಿ, ಆ ಮಕ್ಳು ಸ್ಟೇಜ್ ಮೇಲೆ ನೋಡೋಕೆ ನಾವು ಅವ್ರು ನೋಡಲ್ಲ, ಈ ಸೈಡ್ ನೋಡ್ತಿರ್ತೀವಿ. Parents. ಅವ್ರ ಪೇರೆಂಟ್ಸ್ ಗಳು ವಿಡಿಯೋ ಮಾಡ್ಬೇಕಾರೆ ಮಾಡ ಹಿಂಗ್ ಮಾಡಿ ಇಕ್ಕಟ್ ಸರಿ ಹಕ್ಕಟ್ ಸರಿ. ಸೊ ಆ ಡಾನ್ಸ್ ಒಳಗಿರೋ ತಾಕತ್ ಅದ. ಲೈಕ್ ಇಂಟರ್ನ್ಯಾಷನಲ್ ಡಾನ್ಸ್ ಡೇ ಹೇಳ್ಬೇಕಂದ್ರೆ ದಟ್ ಈಸ್ ದ ಪವರ್. ಅದು ಲಾಸ್ಟಿಗೆ ಒಂದ್ ಇಂಡಿಯಾ ಜೆಂಡಾ ಓಪನ್ ಆದ್ರೆ ಯಾರಾದ್ರೂ ಎದ್ ನಿಲ್ಬೇಕು ಅಂದ್ರೆ ಅದಕ್ಕೊಂದು ತೂಕನ ಬೇರೆ. ಆಮೇಲೆ ಅಲ್ಲಿ ಭೇದ ಇಲ್ಲ, ಭಾವ ಇಲ್ಲ, ಜಾತಿ ಇಲ್ಲ. ಕಲೆನೇ ಒಂದು ದೊಡ್ಡ ಕಲೆನೇ ಒಂದು ಧರ್ಮ ಅಂತ ದೊಡ್ಡ ಹೇಳ್ಬೋದು. ಧರ್ಮ. ಅದಕ್ಕೆ ಯಾರಾದ್ರೂ ಅಪ್ರಿಶಿಯೇಟ್ ಮಾಡ್ತಾರೆ, ಯಾರಾದ್ರೂ ಎಕ್ಸೆಪ್ಟ್ ಮಾಡ್ತಾರೆ. ಈ ನಮ್ನ ತಗೊಂಡಾಗ ಲೈಕ್ ಐ ಆಮ್ ವೆರಿ ಹ್ಯಾಪಿ ದಟ್ ಐ ಆಮ್ ಲವ್ಡ್ ಬೈ ಮೆನಿ ಪೀಪಲ್. No differentiation. We all love you so much. And Sushant, ನಿಮ್ ಪರ್ಫಾರ್ಮೆನ್ಸಸ್ ನಾ ಭಾಳ ಸಲ ನೋಡೀನಿ. ಲೈಕ್ ಐ ಹ್ಯಾವ್ ಸೀನ್ ಯುವರ್ ಟ್ರೂಪ್ ಪರ್ಫಾರ್ಮ್ ಅಂಡ್ ಎಲ್ಲಾರ್ಗು ಒಂದೇ ಇರ್ತದೆ ದಟ್ ವಿ ವಾಂಟ್ ಸುಶಾಂತ್. No matter what, how many performances they want you to perform. So how is that feeling? ಖುಷಿ ಅನಿಸ್ತೈತಿ. ಲೈಕ್ ಯಾವ ಹುಡುಗ 1998 ಜನ ನೋಡಿ ಅರ್ಧ ಡ್ಯಾನ್ಸಿಗೆ ಓಡೋಗ್ಬಿಟ್ಟಿದ್ದೆ. ಸೊ ಈಗ ಅದೇ ಜನನ ಲೈಕ್ ದೇ ವಾಂಟ್ ಸುಶಾಂತ್ ಟು ಪರ್ಫಾರ್ಮ್. ನಾ ಎಲ್ಲ ಟೀಮ್ ಎಲ್ಲ ಮಾಡಿದ್ರು ಇಲ್ಲ ನಿನ್ ಪೇಮೆಂಟ್ ಕೊಡೋದಿಲ್ಲ ನಾವು, ನೀನ್ ಲಾಸ್ಟಿಗೆ ಒಂದು ಡ್ಯಾನ್ಸ್ Perform ಮಾಡ್ಲೇಬೇಕು. ಮಾಡ್ಬೇಕಂತ. ಈಗ ಜಡ್ಜಿಂಗ್ ಹೋಗಿರ್ತೀವಿ, ಎಷ್ಟೋ ಜನಕ್ಕೆ ಇಲ್ಲ ಹೇಳ್ತೇನೆ ಲೈಕ್ ಯಾರೇ ನೀವು ಜಡ್ಜಿಂಗ್ ಹೋದ್ರು ಹುಡುಗರ ಮುಂದೆ ನೀವು ಕೊಣಿರಿ, ಹೌದು. ದಟ್ ಇನ್ಸ್ಪೈರ್ಸ್ ಯು. ಯಾಕಂದ್ರೆ ಎಷ್ಟೋ ಮೂವ್ಸ್ ಒಳಗೆ ಹೆಂಗಾಗಿರ್ತೈತಿ. ಈಗ ಲೈಕ್ ಹ್ಯಾಸ್ ಯು ಸೀನ್ ರೀಸೆಂಟ್ಲಿ ನಾನು ಪ್ರಿನ್ಸಿಪಲ್ ಡೆಡಿಕೇಟ್ ಮಾಡಿ ಒಂದು ಹೌದು, video ಮಾಡಿದ್ದೆ. I saw. ನರೇಶ್ Yes. ಪಾಪ ಆ ದಿನಾನ ಅವ್ರು ಎಕ್ಸ್ಪೈರ್ಡ್ ಆಗಿದ್ರು. ಅದು KLAT ಒಳಗೆ ಅವ್ರು ನೆನ್ಸ್ಕೊಂಡು ನಾನು ಡೆಡಿಕೇಟೆಡ್ ಟು ಗುರುಗಳನ್ನ ಮಾಡುವಾಗ ಆ ಡಾನ್ಸ್ ಮೂಲಕ ಎಷ್ಟೋ ಹುಡುಗರುಗಳಿಗೆ ಗೊತ್ತಾಗ್ತದೆ ಎಷ್ಟು ಟೀಚರ್ಸ್ ಅಂದ್ರೆ ಎಷ್ಟು ಸ್ಪೆಷಲ್ ಅಲ್ಲ. ಯಾಕಂದ್ರೆ ಎಷ್ಟೋ ಅದೇನೋ ಪುಟ್ಟಣ ಕಣಗಲ್ ಅವ್ರು ಹೇಳ್ತಾರಲ್ಲ ಲೈಕ್ ಆರ್ಟ್ ಇಸ್ ಸಮಥಿಂಗ್ ಬುಕ್ ಓದಿ ತಿಳ್ಕೊಳ್ಳಾರ್ದವ್ರನ್ನ ಕಲೆ ನೋಡಿ ತಿಳ್ಕೊತಾನ. ಅದು ತಾಕತ್ತೈತೆ. ಅಂದ್ರೆ ಒಬ್ಬ ವಿದ್ಯಾಭ್ಯಾಸನ ಬರ್ಲಾರ್ದವ ಸಿನಿಮಾ ನೋಡಿ ಕಲಿತಾನ, ಇಲ್ಲ ಡಾನ್ಸ್ ನೋಡಿ ಗೊತ್ತಾಗ್ತೈತಿ. ಬಟ್ ಏನೋ ಒಂದು ಭಾವನೆ ನಿನ್ನ ರೀಚ್ ಮಾಡ್ಬೋದು ಆದಷ್ಟು ಇಲ್ಲಿ ಅಂತೇಳಿ ಜನ ಬೆಳೆಸ್ಕೊಂತ ಹೋಗ್ಯಾರ. ಲೈಕ್ ಕಾಲ್ನ ಶಕ್ತಿ ಅವರೇ ಕೊಟ್ಟಾರ ಇರೋ ಮಠ ಕುಣಿಯೋದು. ಅಂಡ್ ಇಟ್ಸ್ ಮೈ ಡ್ರೀಮ್ ದಟ್ ಇಫ್ ಐ ಆಮ್ ಗೋಯಿಂಗ್ ಆಲ್ಸೋ ಅದ ಲಾಸ್ಟ್ ಪರ್ಫಾರ್ಮೆನ್ಸ್ ಸ್ಟೇಜ್ ಮೇಲೆ ಹಾಗೆ ಹೋಗ್ಬೇಕಂತೆ. ಯಾಕಂದ್ರೆ ಅದ ಐ ವಾಂಟ್ ಟು ಬಿ ದಟ್ ಸನ್ ಆಫ್ ಕಲಾದೇವಿ. Very beautifully said. Also, ಈಗ with dancing, you have also ventured into directing short films. So, ಅದರ ಬಗ್ಗೆ how did that happen? Even though it's not theater yet, dance ಇಂದ ಅದೂ ಒಂದ್ ಆಗಬಹುದು ಮುಂದ ಅಂತ. ಅದು ಅಗೇನ್ ಸೇಮ್ ಅಂದ್ರ ಒಬ್ಬ ವ್ಯಕ್ತಿನ ಯಾರನ್ನೂ ಕೀಳಾಗಿ ನೋಡ್ಬಾರ್ದು ಅಂದ್ಬಿಟ್ಟು ಈ ಮೀಡಿಯಾ ಮೂಲಕ ಹೇಳ್ತೇನೆ. ಅಂಡ್ ಸ್ಪೆಷಲ್ ಆಗಿ ಒಂದ್ ಹೇಳ್ಬೇಕಂದ್ರೆ ಲೈಕ್ ಸ್ಟೆಪಿಂಗ್ ಸ್ಟೋನ್ ಒಳಗೆ ಅಂಕಿತ ಅಕ್ಕನ ಒಂದು 7 Course Universe ನ ಚಾಲು ಮಾಡಿದಾಗ ಶಿ ವಾಸ್ ಸೋ ಹ್ಯಾಪಿ. ಹಂಗೇನು ನೆನಪದ ವೇಟಿ ಕೊಟ್ಟಿದ್ದು ಆಲ್ ದ ಬೆಸ್ಟ್ 7 Course Universe ಅಂತ. ಅಂಡ್ ನನಗೊಂದು ಮೂವಿ ಒಳಗ ತಗೋಬೇಕು ಅವ್ರೀಗ. ಹೌದೌದು ಅದಿನ್ನು ಪೆಂಡಿಂಗ್ ಇದೇ ಮೀಡಿಯಾ ಮೂಲಕ ಹೇಳ್ತೇನೆ ತಗೋತಾರೆ ಆದಷ್ಟಲ್ಲಿ. ಸೊ ಅವಾಗ ಸ್ಟೆಪಿಂಗ್ ಸ್ಟೋನ್ ಒಳಗ ಒಂದಿಷ್ಟು ಜನ ದೇ ಟ್ರಸ್ಟೆಡ್ ಮೀ ಸೋ ಮಚ್. ಬಟ್ ಅದ್ ಹೆಂಗಾತಂದ್ರ ಹಂಗ ಸುಮ್ನೆ ಒಂದ್ ಮಾತ್ನಾಗ ಎಲ್ಲೋ ಲೈಕ್ ಇರ್ತಾರ ಲೈಕ್ ಕ್ರಿಟಿಕ್ಸ್ ಇರ್ತಾರ, ಕಾಡೋರು ಹಿಂದಿರೋರು ಅಣ್ಣವ್ರೆಲ್ಲ ಇರ್ತಾರ. ಏನಾಗ್ಬಿಡ್ತಂದ್ರ ಅವ್ರ ಇಲ್ಲ ಹಂಗ ಡಾನ್ಸ್ ಮಾಡ್ಕೊಂತ ಹೋಗ್ತಾನ, ಒಂದಿನ ನೀವ ಸಿನಿಮಾ ಮಾಡ್ರಿ, ಅದಕ್ಕೆ ನೀವು ಅವನಿಗೆ ಕರ್ದ್ ಕೆಲ್ಸ ಕೊಡೋಂಗ್ ಆಗ್ಲಿ ಅವ, ನೀವ್ ಬೆಳೀರಿ ಅಂತ ಹಂಗ ಒಂದ್ ಸುದ್ದಿ ಬಂತ ನಮಗ್ ವಿತ್ ಆಲ್ ಪ್ರೂಫ್ಸ್. ಸೊ ಬೇಜಾರ್ ಏನಾಗ್ಬಿಡುತ್ತಂದ್ರೆ ಏನಪ್ಪಾ ನಾವ್ ಡಾನ್ಸ್ ಮಾಡಿದ್ದನ್ನ ಯಾಕೆ ಇಷ್ಟು ಕೀಳಾಗಿ ನೋಡ್ಬಿಟ್ರೆ. ಓಕೆ ನಾವು 5 ನಿಮಿಷದೊಳಗೆ ಎಲ್ಲಾ ಡಾನ್ಸರ್ಸ್ ಇದ್ರ ಮೂಲಕ ಹೇಳ್ತೇನೆ ವಿ ಆರ್ ವೆರಿ ಪವರ್ಫುಲ್. 5 ನಿಮಿಷದೊಳಗೆ ಒಂದ್ ಕತಿ ತೋರಿಸ್ತೇವೆ ಇನ್ ಸಿಂಗಲ್ ಟೇಕ್ ಆನ್ ಸ್ಟೇಜ್. ಅಂದ್ರೆ ಇನ್ 20 ಟೇಕ್ ತಗೊಂಡ್ ಅದು 30 ನಿಮಿಷ 2.5 ತಾಸು ಸಿನಿಮಾ ಏನ್ ದೊಡ್ಡದಲ್ಲ ಒಬ್ಬ ಕೊರಿಯೋಗ್ರಾಫರ್ಗೆ. ಯಾಕಂದ್ರೆ ನಾವು ಆನ್ ಸ್ಟೇಜ್
ವಿತೌಟ್ ಟೇಕ್ ಅಟ್ ಅ ಟೈಮ್ ನಾವು ಸ್ಟೋರಿ ತೋರಿಸ್ಬೇಕು. ಒಂದ್ ಸ್ಟೆಪ್ ಮಿಸ್ ಆಗ್ಲಾರ್ದ 5 ನಿಮಿಷದಾಗ ಮಹಾಭಾರತ ತೋರಿಸ್ಬೇಕು ನಾವು. ಒಬ್ಬ ಪಟ್ಟಣ ಬರ್ತಾನೆ ಹಿಂಗೆಲ್ಲ ಮಾಡಿದ್ರೆ And I have seen that, I have witnessed ನಿಮ್ಮ ಒಂದು ಹಾ. art. It's ಸೊ beautiful. ಅದಕ್ಕೆ ಏನಾಗ್ತೈತಿ, ದೆನ್ ಐ ಫೆಲ್ಟ್ ಲೈಕ್ ಹೌದಲ್ಲ, ಲೈಕ್ ಹಿಂಗೆಲ್ಲ ಮಾತಾಡ್ತಾರ, ಓಕೆ ಯಾಕೆ ನಾವು ಟೆಕ್ನಿಕಲಿ ಕಲಿಬಾರ್ದು. ಅಗೇನ್ ಐ ಸೆಡ್ ದಟ್ ಎಜುಕೇಶನ್ ಇಸ್ ಇಂಪಾರ್ಟೆಂಟ್. ಅಗೇನ್ ಐ ಹ್ಯಾಡ್ ಬಿನ್ ಟು MSc, ಈಗ ಓಪನ್ ಯೂನಿವರ್ಸಿಟಿ ಹಚ್ಚಿದೆ. ಅಗೇನ್ ಐ ಸ್ಟಾರ್ಟೆಡ್ ಸ್ಟಡಿಂಗ್ ಅಟ್ ನೈಟ್. ಹೆಂಗ್ ಬರೀತಾರೆ ಸ್ಕ್ರಿಪ್ಟ್ಗಳು, ಹೆಂಗ್ ಬರೀತಾರೆ, ಯಾವ ತರ ಸಿನಿಮಾಗಳು ಬರತೈತಿ, ಟ್ರೆಂಡ್ ಏನೈತಿ, ನಾವ್ ಯಾವ ತರ ಮಾಡ್ಬೇಕು, ಮತ್ ರಿಸರ್ಚ್ ಗಳು ಮಾಡ್ಬೇಕು. ಲೈಕ್ ನಾನು ಅದನ್ನ ಸುಮ್ನೆ ಏನೋ ಒಂದ್ ಮೊಬೈಲ್ ತಗೊಂಡ್ ಮಾಡ್ಬೇಡ್ರಿ, ಓದ್ರಿ, ಜನ ನೋಡ್ರಿ, ಎಷ್ಟೋ ಕಡೆ ಸ್ಟೋರೀಸ್ ಅದಾವ, ಕೇಳ್ರಿ, ಒಂದ್ 4-5 ಜನ ಜೊತೆ ಮಾತಾಡಿದಾಗ ಅವ್ರ ಜೀವನ ಜೊತೆ ಏನಾಗಿತ್ತು ಕೇಳಿದ್ರೆ ಅದೋ ಒಂದ್ ಸ್ಟೋರಿ ಆಗ್ಬಿಟ್ಟಿರ್ತೀವಿ. True, very true. ಸೊ ದೆನ್ ಐ ಸ್ಟಾರ್ಟೆಡ್ ಡೂಯಿಂಗ್ ಅಗೇನ್. ಮತ್ ನಾನು ಎಷ್ಟೋ ಸಲ ಇದ್ರು ಹೇಳ್ತೇನೆ ನಾನು, ಲೈಕ್ ಜನಗಳ ಆಶೀರ್ವಾದ, ಮಿರಾಕಲ್ ಸ್ಟಾರ್ಟೆಡ್ ಹ್ಯಾಪನಿಂಗ್. ಸಿನಿಮಾ ಮಾಡಕ್ ಹೋದ್ರೆ ಸಾಕು ಅವಾರ್ಡ್ ಬರಕ್ ಸ್ಟಾರ್ಟ್ ಆದ್ವು, ಡಾನ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಗೆಲುವುಗಳು ಸ್ಟಾರ್ಟ್ ಆಗ್ತವೆ, ಕ್ರಿಕೆಟ್ ಆಡಿದ್ರೆ ಸಾಕು ಟ್ರೋಫಿ ಬರಕ್ Yes, ಸ್ಟಾರ್ಟ್ you can ಆಗ್ತವೆ. be. ಸೊ ಅವಾಗೆಲ್ಲ ನಾನು ಅದನ್ನ ಅನ್ಕೋತಿರ್ತೇನೆ, ಹಿಂತಿರುಗಿ ನೋಡಿದಾಗ ಇಲ್ಲ, ಏನೋ ಸಮಥಿಂಗ್ ದ ಸೂಪರ್ ಪವರ್ ಇಸ್ ದೇರ್, ಏನೋ ಅದೇನೋ ಒಂದ್ ಇರ್ತದ. ಯಾಕಂದ್ರೆ ಒಂದು ಟಾಸ್ ಗೆಲ್ಬೇಕಂದ್ರೆ ನಸೀಬ್ ಬೇಕು. ಸೊ ಅದೇ ಅವಾಗ ಅನ್ಕೋತಿರ್ತಾನ, ಲೈಕ್ ಸಮ್ವೇರ್ ದೇವ್ರ ನಂಗ ಫುಲ್ಲೆಸ್ಟ್ ಕೊಟ್ಟಾನ, ಖುಷ್ ಅದೀನಿ, ಜನಗಳು ಪ್ರೀತಿ ಐತಿ, ಸಾಕು, ಇನ್ನೇನ್ ಹೆಚ್ಚಿಗೆ ಬೇಡ ಅಂತ. ಸೊ ಇನ್ನು ಜಾಸ್ತಿ ಡಾನ್ಸ್ ಪರ್ಫಾರ್ಮೆನ್ಸಸ್ ಮಾಡ್ರಿ, ಹೌದು. ಇನ್ನು ಜಾಸ್ತಿ ಶಾರ್ಟ್ ಫಿಲ್ಮ್ಸ್ ಮಾಡ್ರಿ, ಅಂಡ್ ಅದ್ರೊಳಗೆ ನಮ್ಮನ್ನು ಹಾಕೋರಿ. ಓಕೆ, ಆಲ್ಸೋ ದಿಸ್ ವರ್ಲ್ಡ್ ಡಾನ್ಸ್ ಡೇ ಅಥವಾ ಇಂಟರ್ನ್ಯಾಷನಲ್ ಡಾನ್ಸ್ ಡೇ ಏನೊಂದು ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ ಫಾರ್ ಆಲ್ ಆರ್ ವ್ಯೂವರ್ಸ್? ಲೈಕ್ ಒಂದ್ ಹೇಳ್ಬೇಕಂದ್ರೆ, ಲೈಕ್ ಇಂಟರ್ನ್ಯಾಷನಲ್ ಡಾನ್ಸ್ ಡೇ ಅಂತ ಬಂದ ತಕ್ಷಣ ಇಡೀ ಪ್ರಪಂಚದ ಅತ್ಯಂತ ಎಲ್ಲಾ ನೃತ್ಯಪಟುಗಳು ಎಷ್ಟು ಚಂದ ಇದನ್ನ ಮಸ್ತಾಗಿ ಸೆಲೆಬ್ರೇಟ್ ಮಾಡ್ತಿರ್ತಾರೆ, ಎಂಜಾಯ್ ಮಾಡ್ತಿರ್ತಾರೆ. ಎಷ್ಟೋ ಜನ ಅನ್ಕೋತಿರ್ತಾರೆ ಡಾನ್ಸರ್ ಬರಂಗಿಲ್ಲ, ಇದು ಬರೀ ಡಾನ್ಸರ್ಗಳಿಗೆ ಸೀಮಿತ ಅಂತೇಳಿ. ಫಸ್ಟ್ ಅದನ್ನ ಸ್ಕ್ರಾಚ್ ಹೊಡೆದ ಸುಮ್ನೆ ಕುಣೀರಿ. ಯಾಕಂದ್ರ ನಾನ್ ಹೇಳುದನ್ನ ಡೋಂಟ್ ಗೋ ಪ್ರೊಫೆಷನಲ್ ಥಿಂಗ್ಸ್ ಅಂತಲ್ಲ. ಏನೇನೋ ಕೆಲಸ ಮಾಡ್ತಿರ್ತೀರಿ ನೀವು ದುನಿಯಾದೊಳಗೆ, ಎಷ್ಟೋ ಸ್ಟ್ರೆಸ್ ಆಗಿರ್ತೈತಿ, ಯಾವ್ದೋ ಒಂದ್ ದುಶ್ಚಟಗಳಿಗೆ ನೀವು ಬಲಿ ಆಗೋ ಬದ್ಲಿ ಮನಿಯೊಳಗ್ ಬಂದು ಜೋರ್ದಾರ್ ಒಂದ್ ಸೌಂಡ್ ಹಚ್ಚಿ ಸುಮ್ಮ ಬಾಗ್ಲ ಕಿಟಕಿ ಹಾಕೊಂಡ್ ಸಿಕ್ಕಂಗ್ ಕುಣಿರಿ, ಬೆವ್ರಿ. ಅಂಡ್ ಏನಾಗ್ತದ ಅದ್ರೊಳಗೆ ಅಂದ್ರ ಯು ವಿಲ್ ಲಾಫ್ ಅಟ್ ಯುವರ್ ಮೂವ್ಸ್ ಓನ್ಲಿ. ಯಾರು ಯು ಡೋಂಟ್ ನೀಡ್ ಎನಿ ಕಾಮಿಡಿಯನ್. ಇಫ್ ಯು ಡಾನ್ಸ್ ಅಲ್ಲ, ನಿನ್ನ ಡಾನ್ಸ್ ನೀನೇ ನೋಡಿ ನೀನ್ ನಗ್ತೀಯ, ಇವ್ನ ಹಿಂಗ್ ಮಾಡ್ತಾರೆ ಡಾನ್ಸ್ ಅಂತ ಹೇಳಿ. ಅಂಡ್ ಯು ಡೋಂಟ್ ನೀಡ್ ಎನಿ ಒನ್ ಎಲ್ಸ್ ಟು ಸ್ಪ್ರೆಡ್ ಹ್ಯಾಪಿನೆಸ್. ಯು ಕ್ರಿಯೇಟ್ ಯುವರ್ ಹ್ಯಾಪಿನೆಸ್. ಲೈಕ್ ನೀನ್ ಖುಷಿದ್ರೆ ಮಾತ್ರ ದುನಿಯಾನ್ ಖುಷಿ ಇಡ್ಬೋದು. ಅಂಡ್ ಡಾನ್ಸ್ ಒಳಗೆ ಎಷ್ಟು ಬ್ಯೂಟಿ ಐತಂದ್ರ, ನೀನ್ ದುಃಖ ಆದ್ರೂ ಹೊರಗ್ ಹಾಕ್ಬೋದು, ನೀನ್ ಖುಷಿ ಇದ್ರೂ ಹೊರಗ್ ಹಾಕ್ಬೋದು. ಡಾನ್ಸ್ ಒಳಗೆ ಇಷ್ಟು ಚಲೋ ಐತಿ. ಅಂಡ್ ಡಾನ್ಸ್ ಫೀಲ್ಡ್ ಒಳಗ ಚಾಲೆಂಜಸ್ ಎಲ್ಲ ಸೆಕೆಂಡ್ರಿ, ಬಟ್ ವರ್ಲ್ಡ್ ಡಾನ್ಸ್ ಡೇ ಒಳಗೆ ಹೇಳುದು ನಾನು, ಜಸ್ಟ್ ಡಾನ್ಸ್ ಡಾನ್ಸ್ ಡಾನ್ಸ್, ಮಸ್ತ್ ಡಾನ್ಸ್ ಮಾಡ್ರಿ, ತುಂಬಾ ಊಟ ಮಾಡ್ರಿ, ಚಂದ ಕುಣಿರಿ, ಚಲೋ ನಿದ್ದೆ ಮಾಡ್ರಿ, ಅಂಡ್ ವಿಲ್ ಬಿ ವೆರಿ ಹ್ಯಾಪಿ. ಯು ಕನೆಕ್ಟ್ ಪೀಪಲ್ ಸೋ ಮಚ್ ಅಂತ ಹೇಳಿ. ಬಟ್ ಎನಿ ಟೈಮ್ ಡಾನ್ಸಿಗೆ ಏನ ಹೆಲ್ಪ್ ಬೇಕಂದ್ರೆ ಹೇಳ್ರಿ, ಐ ವಿಲ್ ಬಿ ದೇರ್. ಸುಮ್ನೆ ಕುಣಿರಿ, ಕಮರ್ಷಿಯಲ್ಸ್ ಹೇಳಿರಿ, ಒಟ್ಟು ಕುಣಿರಿ. ಮೊದ್ಲು ಕುಣಿಯಾದ್ಮೇಲೆ ಕುಣಿರಿ, ಆಮೇಲೆ ನಿಮಗ ಅನಿಸ್ತೈತಿ ಹೌದ್ ಬಿಡು. ಥ್ಯಾಂಕ್ ಯು ಸೋ ಮಚ್ ಸುಶಾಂತ್, ಇವತ್ತು ಬಂದು ನಮ್ ಜೊತೆ ಮಾತಾಡಿದ್ರಿ, ನಮ್ಮ ವ್ಯೂವರ್ಸ್ ಜೊತೆ ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಶೇರಿಂಗ್ ಯುವರ್ ಲೈಫ್ ವಿತ್ ಅಸ್. ಐ ಥ್ಯಾಂಕ್ ಯೂನಿವರ್ಸಲ್ ನ್ಯೂಸ್ 24x7. ಸೊ ಈ ತರ ಏನೇನ್ ಮೀಡಿಯಾ ಎಷ್ಟಿರ್ತೈತಿ, ಏನ್ರಿ ಮೀಡಿಯಾ ಅಂತಾರ. ಸೊ ಎಷ್ಟೋ ಕಲಾವಿದರುಗಳನ್ನ ಮೇಲೆ ಬೆನ್ ತಟ್ಟಿ ಅವ್ರ ಮೇಲೆ, ಯಾಕಂದ್ರೆ ಕಲಾವಿದ್ರ ಮೇಲೆ ಒಂದ್ ಬೆಳಕು ಇರ್ತೈತಿ, ಆ ಬೆಳಕನ್ನ ಕರೆಕ್ಟ್ ಆಗಿ ಅವ್ರ ಮೇಲೆ ಲೈಮ್ಲೈಟ್ ಇಡುವಂತ ಮೀಡಿಯಾದವರು. ಸೊ ಮೀಡಿಯಾ ಶುಡ್ ಆಲ್ವೇಸ್ ಬಿ ದ ಸಪೋರ್ಟ್ ಫಾರ್ ಎವ್ರಿ ಆರ್ಟಿಸ್ಟ್ ಅಂದ್ಬಿಟ್ಟು ಕೇಳ್ತಾ, ನನ್ನ ಎಲ್ಲಾ ಸಬ್ಸ್ಕ್ರೈಬರ್ಸ್, ನನ್ನೆಲ್ಲ ಫಾಲೋವರ್ಸ್ ಹೇಳ್ತೀನಿ, ಯೂನಿವರ್ಸಲ್ ನ್ಯೂಸ್ 24x7 ಗೆ ಪ್ರತಿಯೊಬ್ರು ಇನ್ಸ್ಟಾದಾಗ ಫಾಲೋ ಮಾಡ್ರಿ, ಮಾಡ್ರಿ. ಸೊ ಎಲ್ಲಾರು ಲೈಕ್ ನನ್ನ ಸಬ್ಸ್ಕ್ರೈಬರ್ಸ್ ಹೇಳ್ತೀನಿ, ಯೂನಿವರ್ಸಲ್ ನ್ಯೂಸ್ 24x7 ಗೆ ಪ್ರತಿಯೊಬ್ರು ಸಬ್ಸ್ಕ್ರೈಬ್ ಮಾಡ್ರಿ, ಫಾಲೋ ಮಾಡ್ರಿ. ಅಂಡ್ ಅಷ್ಟೇ ಅಲ್ಲ, ನಮ್ಮ ಆರ್ ಜೆ ಅಂಕಿತಾ ಅವ್ರಿಗೆ ಎಲ್ಲಾರು ಸರ್ಚ್ ಮಾಡ್ರಿ, ಫಾಲೋ ಮಾಡ್ರಿ. ಅಂಡ್ ಬೆಂಕಿ ಅಂಕಿತಾ. And keep dancing. Thank you so much. Thank you. This is Universal Digital News. Do not forget to like, share and comment.